ಈ ಕಡೆ ಸೃಷ್ಟಿ ಆಗ್ತಿರೋದು ಪ್ರೊಪಗಂಡ. ಏನು ಸಿಕ್ಕಿಲ್ಲ, ಬುರುಡೆ 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 ಬುರುಡೆ. ಅಷ್ಟು ಸಿಕ್ಕಿದೆ, ಇಷ್ಟು ಸಿಕ್ಕಿದೆ, 17 ವರ್ಷದ ಹೆಣ್ಣು ಮಗಳ ಬಾಡಿ ಸಿಕ್ಕಿದೆ, ಈ ಕಡೆಯಿಂದ ಬರ್ತಾ ಇದೆಯಲ್ಲ ಅದು ಸುಳ್ಳು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅಂತಾರಾಷ್ಟ್ರೀಯ ಮಟ್ಟದಿಂದ ಫಂಡ್ ಬರ್ತದೆ, ಐಸಿಸ್ ಕಡೆಯಿಂದ ಫಂಡ್ ಬರ್ತದೆ. ಏನು ಇವ್ರ ಅಪ್ಪ ಹೋಗಿ ತಗೊಬಂದು ಕೊಡ್ತಾ ಇದ್ದಾನೆ ಎಲ್ಲರಿಗೂ. ಪ್ರಣವ್ ಮೊಹಂತಿನ ಯಾಕೆ ಕರ್ಸಿದೆ? ಒಳ್ಳೆ ಕತೆ ಐತಲ್ಲ. ಮತ್ತೆ ಯಾರನ್ನ ಕರ್ಸ್ಬೇಕಿತ್ತು? ದೇಬಾಶಿಶ್ ಮೊಹಂತಿನ ಕರ್ಸ್ಬೇಕಿತ್ತ? ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಒಂದ್ ಕಾಲದಲ್ಲಿ ಮೀಡಿಯಂ ಫಾಸ್ಟ್ ಬೌಲರ್ ಆಗಿದ್ದ ದೇಬಾಶಿಶ್ ಮೊಹಂತಿ. ಉಪಮುಖ್ಯಮಂತ್ರಿಗಳು ಸೇರಿದಾಗೆ ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್. ತನಿಖೆಯನ್ನ ಮಾಡುತ್ತಿರುವಂತ ಸರ್ಕಾರವೇ ಇದು ಷಡ್ಯಂತ್ರ ಅಂತ ಹೇಳ್ಬಿಟ್ರೆ ಈ ತನಿಖೆ ಏನಾಗ್ಬೋದು? ಈ ಕಡೆ ಸೃಷ್ಟಿ ಆಗ್ತಿರೋದು ಪ್ರೊಪಗಂಡ. ಏನು ಸಿಕ್ಕಿಲ್ಲ, ಬುರುಡೆ 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 ಬುರುಡೆ. ಅಷ್ಟು ಸಿಕ್ಕಿದೆ, ಇಷ್ಟು ಸಿಕ್ಕಿದೆ, 17 ವರ್ಷದ ಹೆಣ್ಣು ಮಗಳ ಬಾಡಿ ಸಿಕ್ಕಿದೆ, ಈ ಕಡೆಯಿಂದ ಬರ್ತಾ ಇದೆಯಲ್ಲ ಅದು ಸುಳ್ಳು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅಂತಾರಾಷ್ಟ್ರೀಯ ಮಟ್ಟದಿಂದ ಫಂಡ್ ಬರ್ತದೆ, ಐಸಿಸ್ ಕಡೆಯಿಂದ ಫಂಡ್ ಬರ್ತದೆ. ಏನು ಇವ್ರ ಅಪ್ಪ ಹೋಗಿ ತಗೊಬಂದು ಕೊಡ್ತಾ ಇದ್ದಾನೆ ಎಲ್ಲರಿಗೂ. ಪ್ರಣವ್ ಮೊಹಂತಿನ ಯಾಕೆ ಕರ್ಸಿದೆ? ಒಳ್ಳೆ ಕತೆ ಐತಲ್ಲ. ಮತ್ತೆ ಯಾರನ್ನ ಕರ್ಸ್ಬೇಕಿತ್ತು? ದೇಬಾಶಿಶ್ ಮೊಹಂತಿನ ಕರ್ಸ್ಬೇಕಿತ್ತ? ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಒಂದ್ ಕಾಲದಲ್ಲಿ ಮೀಡಿಯಂ ಫಾಸ್ಟ್ ಬೌಲರ್ ಆಗಿದ್ದ ದೇಬಾಶಿಶ್ ಮೊಹಂತಿ. ಉಪಮುಖ್ಯಮಂತ್ರಿಗಳು ಸೇರಿದಾಗೆ ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್. ತನಿಖೆಯನ್ನ ಮಾಡುತ್ತಿರುವಂತ ಸರ್ಕಾರವೇ ಇದು ಷಡ್ಯಂತ್ರ ಅಂತ ಹೇಳ್ಬಿಟ್ರೆ ಈ ತನಿಖೆ ಏನಾಗ್ಬೋದು?